أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಉಹುದ್ ಯುದ್ಧದ ಪ್ರಸ್ತಾಪ ನಡೆಯುತ್ತಿತ್ತು. ಈ ಸಂಬಂಧವಾಗಿ ಇನ್ನಷ್ಟು ವಿವರಿಸುತ್ತೇನೆ. ಪ್ರಸ್ತಾಪಿಸಲಾದಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಹೀದ್ ಆದರು ಎಂದು ಶತ್ರುಗಳು ಘೋಷಿಸಿದರು. ಈ ಸುದ್ದಿಯನ್ನು ಒಬ್ಬನು ಹರಡಿದಾಗ ಮುಸ್ಲಿಮರ ಅವಸ್ಥೆ ಏನಾಯಿತು ಎಂಬುದರ ಬಗ್ಗೆ ವಿವರಣೆ ಇದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಶಹೀದ್ ಮಾಡಿರುವನು ಎಂದು ಇಬ್ನು ಕಮಿಯ ಭಾವಿಸಿಕೊಂಡು ಮೊಹಮ್ಮದ್ ಶಹೀದ್ ಆದರು ಎಂದು ಆತನು ಘೋಷಿಸಿದನು. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸಿದವನು ಶೈತಾನನಾಗಿದ್ದನು ಎಂದು ಹೇಳಲಾಗುತ್ತದೆ. ಯಾರು ಘೋಷಿಸಿದರು ಎಂಬುದರ ಕುರಿತು ಅನೇಕ ಹೇಳಿಕೆಗಳಿವೆ. ಅನೇಕ ಜನರು ಘೋಷಿಸಿರಬಹುದು. ಶೈತಾನಿನ ಸ್ವಭಾವ ಇರುವ ವ್ಯಕ್ತಿ ಘೋಷಿಸಿದನು ಎಂದು ಇದರ ಉದ್ದೇಶವಾಗಿರಬಹುದು. ಸೀರತ್ ಖಾತಬುನ್ ನಬೀನಲ್ಲಿ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಅನ್ಹು ಹೇಳುತ್ತಾರೆ, ಆ ವೇಳೆ ಮುಸ್ಲಿಮರು 3 ಗುಂಪುಗಳಾಗಿ ವಿಭಾಗಿಸಲ್ಪಟ್ಟಿದ್ದರು. ಒಂದು ಗುಂಪು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಹಾದತಿನ ಸುದ್ದಿ ಕೇಳಿ ಯುದ್ಧ ಮೈದಾನದಿಂದ ಓಡಿ ಹೋಗಿತ್ತು. ಅದರಲ್ಲಿ ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ ರಜಿಯಲ್ಲಾಹು ಅನ್ಹು ಕೂಡ ಇದ್ದರು. ಆದರೆ ಆ ವೇಳೆಯ ವಿಶಿಷ್ಟ ಸ್ಥಿತಿಗತಿಗಳು ಹಾಗೂ ಜನರ ಮನಸ್ಸಿನಲ್ಲಿರುವ ಸತ್ಯವಿಶ್ವಾಸ ಮತ್ತು ನಿಷ್ಠೆಯನ್ನು ಮುಂದುವರಿಸುತ್ತಾ ಅಲ್ಲಾಹನು ಅವರನ್ನು ಕ್ಷಮಿಸಿರುವನು ಎಂದು ಪವಿತ್ರ ಕುರಾನಿನಲ್ಲಿ ಪ್ರಸ್ತಾಪವಿದೆ. ಅವರಲ್ಲಿ ಕೆಲವರು ಮದೀನದ ತನಕ ತಲುಪಿದರು. ಆದ ಕಾರಣ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಹೀದ್ ಆದರು ಎಂಬ ಮಿಥ್ಯ ಸುದ್ದಿ ಹಾಗೂ ಇಸ್ಲಾಮಿನ ಸೇನೆಯ ಪರಾಜಯದ ವಾರ್ತೆ ಅಲ್ಲೂ ತಲುಪಿತು ಮತ್ತು ಪೂರ್ತಿ ಪಟ್ಟಣದಲ್ಲಿ ಅಳು ಮತ್ತು ಪ್ರಲಾಪದ ಸ್ಥಿತಿ ಉಂಟಾಯಿತು. ಮುಸ್ಲಿಮರಾದ ಪುರುಷರು, ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಉಹುದ್ ಮೈದಾನದ ಕಡೆಗೆ ಹೊರಟರು. ಕೆಲವರು ಓಡುತ್ತಾ ಯುದ್ಧ ಮೈದಾನಕ್ಕೆ ತಲುಪಿದರು ಮತ್ತು ಅಲ್ಲಾಹನ ಹೆಸರು ಉಚ್ಚರಿಸುತ್ತಾ ಶತ್ರುಗಳ ಪಂಕ್ತಿಗಳಿಗೆ ನುಗ್ಗಿದ್ದರು. ಮತ್ತೊಂದು ಗುಂಪು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಹಾದತಿನ ಸುದ್ದಿ ಕೇಳಿದಾಗ ಯುದ್ಧ ಮಾಡುವುದು ವ್ಯರ್ಥವೆಂದು ಭಾವಿಸಿ ಒಂದು ಕಡೆಗೆ ಸರಿದುಕೊಂಡು ತಲೆಬಾಗಿಸಿ ಕುಳಿತುಕೊಂಡಿದ್ದರು. ಮೂರನೇ ಗುಂಪು ಆಗಲೂ ಹೋರಾಡುತ್ತಿತ್ತು. ಅವರಲ್ಲಿ ಕೆಲವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುತ್ತ ಒಟ್ಟುಗೂಡಿಕೊಂಡು ಅತುಲ್ಯವಾದ ಸಮರ್ಪಣೆಯ ಕೌಶಲವನ್ನು ತೋರಿಸುತ್ತಿದ್ದರು. ಹೆಚ್ಚಿನವರು ಯುದ್ಧ ಮೈದಾನದಲ್ಲಿ ಬೇರೆ ಬೇರೆಯಾಗಿ ಹೋರಾಡುತ್ತಿದ್ದರು. ಎರಡನೇ ಗುಂಪಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವಂತವಾಗಿರುವರು ಎಂಬ ಸಂಗತಿ ಗೊತ್ತಾದಾಗ ಆ ಗುಂಪಿನವರು ಹುಚ್ಚರ ಹಾಗೆ ಹೋರಾಡುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುತ್ತ ಒಟ್ಟುಗೂಡಿದ್ದರು. ಆ ವೇಳೆ ಯುದ್ಧದ ಸ್ಥಿತಿ ಏನಾಗಿತ್ತೆಂದರೆ, ಕುರೈಶಿನ ಸೇನೆ ಸಮುದ್ರದ ಭಯಾನಕ ಅಲೆಗಳ ರೀತಿಯಲ್ಲಿ 4 ಕಡೆಯಿಂದ ಬರುತ್ತಿತ್ತು ಹಾಗೂ ಯುದ್ಧ ಮೈದಾನದಲ್ಲಿ ಎಲ್ಲ ಕಡೆಯಿಂದಲೂ ಬಾಣಗಳ ಮತ್ತು ಕಲ್ಲುಗಳ ಮಳೆ ಸುರಿಯುತ್ತಿತ್ತು. ತ್ಯಾಗಶೀಲರು ಈ ಅಪಾಯಕರ ಸ್ಥಿತಿಯನ್ನು ನೋಡಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸುತ್ತುವರೆದುಕೊಂಡು ಅವರ ಅನುಗ್ರಹಿತ ದೇಹವನ್ನು ತಮ್ಮ ಶರೀರಗಳಿಂದ ಅಡಗಿಸಿದರು. ಆದರೂ ದಾಳಿಯ ಅಲೆ ಏಳುವಾಗ ಬೆರಳೆಣಿಕೆಯ ಈ ಕೆಲವು ಜನರು ಎಲ್ಲೆಲ್ಲಿಗೋ ತಳ್ಳಲ್ಪಡುತ್ತಿದ್ದರು. ಅಂತಹ ಸ್ಥಿತಿಯಲ್ಲಿ ಕೆಲವೊಮ್ಮೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹುತೇಕ ಒಬ್ಬಂಟಿಯಾಗಿ ಉಳಿಯುತ್ತಿದ್ದರು. ಅಂತಹದ್ದೇ ಒಂದು ಸಂದರ್ಭದಲ್ಲಿ ಹಜರತ್ ಸಾದ್ ಬಿನ್ ಅಬಿ ವಕಾಸ್ ರಜಿಯಲ್ಲಾಹು ಅನ್ಹರ ಮುಶ್ರಿಕನಾದ ಸಹೋದರ ಉತ್ಬಾ ಬಿನ್ ಅಬಿ ವಕಾಸ್ ಎಸೆದ ಒಂದು ಕಲ್ಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಗ್ರಹಿತ ಮುಖಕ್ಕೆ ತಗುಲಿತು. ಅದರಿಂದ ಅವರ ಒಂದು ಹಲ್ಲು ತುಂಡಾಯಿತು ಮತ್ತು ತುಟಿ ಕೂಡ ಗಾಯಗೊಂಡಿತು. ಅದೇ ರೀತಿಯಲ್ಲಿ ಅಬ್ದುಲ್ಲಾ ಬಿನ್ ಶಹಾಬ್ ಎಸೆದ ಒಂದು ಕಲ್ಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಣೆಯನ್ನು ಗಾಯಗೊಳಿಸಿತು. ಮತ್ತು ಸ್ವಲ್ಪ ಸಮಯದ ನಂತರ ಮೂರನೆಯದಾಗಿ ಇಬ್ನು ಕಮಿಯ ಎಸೆದ ಕಲ್ಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಗ್ರಹಿತ ಮುಖಕ್ಕೆ ತಗುಲಿತು. ಅದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಖ ಕವಚದ 2 ಕಂಬಿಗಳು ಅವರ ಮುಖಕ್ಕೆ ಚುಚ್ಚಿದವು. ಹಜರತ್ ಮುಸ್ಲಿಮೌದ್ ರಜಿಯಲ್ಲಾಹು ಅನ್ಹು ದುವಾ ಸ್ವೀಕಾರದ ತತ್ವದ ವಿಷಯವನ್ನು ಪ್ರಸ್ತಾಪಿಸುತ್ತಾ ಒಂದು ದೀರ್ಘವಾದ ವಿವರಣೆಯೊಂದಿಗೆ ಉಹುದಿನ ಈ ಘಟನೆಯನ್ನು ವಿವರಿಸಿರುವರು. ಅವರು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಹಿಡಿಯಲಿಕ್ಕಾಗಿ ಇರಾನಿನ ಅರಸ ನಿರ್ಧರಿಸಿದ್ದನು.
ಆದರೆ ಹಿಡಿಯುವವರು ಅಷ್ಟರ ತನಕ ಬಂದಿರಲಿಲ್ಲ. ಯಮನಿನ ಗವರ್ನರ್ ಕಳುಹಿಸಿದ ಸಂದೇಶದೊಂದಿಗೆ ವ್ಯಕ್ತಿಗಳು ಮಾತ್ರ ಬಂದಿದ್ದರು. ಅಷ್ಟರಲ್ಲಿ ಅಲ್ಲಾಹನು ಆ ಅರಸನ ಪುತ್ರನಲ್ಲಿ ತಂದೆಯನ್ನು ಕೊಲ್ಲುವ ಪ್ರೇರಣೆ ಉಂಟು ಮಾಡಿದನು ಮತ್ತು ಆತನು ತನ್ನ ತಂದೆಯನ್ನು ವಧಿಸಿದನು. ಆದರೆ ಉಹುದಿನ ಯುದ್ಧದಲ್ಲಿ ಶತ್ರುಗಳು ಅದರ ಪೈಗಂಬರ್ ಸಲ್ಲಲ್ಲಾಹು ಮೇಲೆ ಹಲ್ಲೆ ನಡೆಸಿದರು ಮತ್ತು ಕಲ್ಲುಗಳನ್ನು ಎಸೆದರು. ಇದರಿಂದ ಅವರ ಹಲ್ಲು ತುಂಡಾಯಿತು ಮತ್ತು ತಲೆಗೆ ಗಾಯವಾಯಿತು ಹಾಗೂ ಮುಖಕವಚದ ಕಂಬಿಗಳು ತಲೆಯೊಳಗೆ ನುಗ್ಗಿದವು. ಅದರ ಪೈಗಂಬರ್ ಸಲ್ಲಲ್ಲಾಹು ಪ್ರಜ್ಞೆ ತಪ್ಪಿ ಬಿದ್ದರು. ಅವರು ಶಹೀದ್ ಆದರು ಎಂದು ಭಾವಿಸಲಾಯಿತು. ಅಲ್ಲಾಹನಿಗೆ ಅದರ ಪೈಗಂಬರ್ ಸಲ್ಲಲ್ಲಾಹು ಗೌರವ ಅಷ್ಟು ಮುಖ್ಯವಾಗಿದ್ದರೆ ಅದರ ಪೈಗಂಬರ್ ಸಲ್ಲಲ್ಲಾಹುಗಾಗಿ ಅಷ್ಟು ದೂರದಲ್ಲಿದ್ದ ಇರಾನಿನ ಅರಸನನ್ನು ವಧಿಸಿದ ಅಲ್ಲಾಹನು ಉಹುದ್ ಮೈದಾನದಲ್ಲಿ ಸತ್ಯನಿಷೇಧಿಗಳಿಗೆ ಅದರ ಪೈಗಂಬರ್ ಸಲ್ಲಲ್ಲಾಹು ಮೇಲೆ ಕಲ್ಲು ಎಸೆಯಲು ಸಾಧ್ಯವಾಗುವಂತೆ ಏಕೆ ಮಾಡಿದನು ಎಂದು ಈಗ ಯಾರಾದರೂ ಆಕ್ಷೇಪವೆತ್ತಿದರೆ ಆ ಆಕ್ಷೇಪ ಸರಿಯಲ್ಲ. ಅದು ಅಲ್ಲಾಹನ ಔಚಿತ್ಯ ಮತ್ತು ಯುಕ್ತಿಗಳು ಆಗಿರುತ್ತವೆ. ಅದೊಂದು ರಹಸ್ಯವಾಗಿದೆ. ಕೆಲವೊಮ್ಮೆ ಅಲ್ಲಾಹನು ಸಣ್ಣ ಸಂಗತಿಯ ಕಾರಣದಿಂದ ಹಿಡಿಗೂಡುತ್ತಾನೆ ಮತ್ತು ಕೆಲವೊಮ್ಮೆ ಯಾವುದಾದರೂ ಯುಕ್ತಿಯ ಆಧಾರದಲ್ಲಿ ಬಿಡುವು ನೀಡುತ್ತಾನೆ. ಮನುಷ್ಯನ ನಿಸ್ಸಹಾಯಕತೆ ಪ್ರಕಟಗೊಳ್ಳಲಿಕ್ಕಾಗಿ ಹಾಗೆ ಮಾಡುತ್ತಾನೆ. ಅಂತೂ ಈ ಘಟನೆಯ ಬಗ್ಗೆ ವಿವರಣೆ ನೀಡುತ್ತಿದ್ದೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಶಹೀದ್ ಆದರು ಎಂಬ ವದಂತಿಯ ನಂತರ ವಿಳಂಬವಿಲ್ಲದೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಸಹಾಬಿಯರು ಕಂಡರು. ಇದರ ವಿವರಣೆಯಲ್ಲಿ ಹೀಗೆ ಬರೆಯಲಾಗಿದೆ. ಆ ಸಮಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಸುರಕ್ಷಿತವಾಗಿಯೂ ಜೀವಂತವಾಗಿಯೂ ಇದ್ದಾರೆ ಎಂದು ಮೊದಲು ಗೊತ್ತು ಮಾಡಿದ ವ್ಯಕ್ತಿ ಹಜರತ್ ಅಬು ಉಬೈದಾ ರಜಿಯಲ್ಲಾಹು ಆಗಿದ್ದರು. ಹಜರತ್ ಅಬು ಉಬೈದಾ ರಜಿಯಲ್ಲಾಹು ಹೇಳುತ್ತಾರೆ, ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅವರ ಕಣ್ಣುಗಳ ಕಾರಣದಿಂದ ಗುರುತಿಸಿದೆ. ಅವುಗಳು ಮುಖಕವಚಗಳ ಒಳಗಿನಿಂದ ಬೆಳಗುತ್ತಿರುವುದು ಕಾಣಬಹುದಾಗಿತ್ತು. ಮುಸ್ಲಿಮರಿಗೆ ಈ ಮಾಹಿತಿ ಲಭಿಸಿದಾಗ ಎಲ್ಲರೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಸಮೀಪಕ್ಕೆ ಬಂದರು. ಎಲ್ಲ ಮುಸ್ಲಿಮರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಕಂಡಾಗ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಸುತ್ತ ಚಿಟ್ಟಗಳ ಹಾಗೆ ಒಟ್ಟು ಸೇರಿದರು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಬರೆಯುತ್ತಾರೆ, ಕುರೈಶ್ಯರು ಸ್ವಲ್ಪ ಹಿಂದೆ ಸರಿದಾಗ ಮತ್ತು ಯುದ್ಧ ಮೈದಾನದಲ್ಲಿ ಇದ್ದ ಮುಸ್ಲಿಮರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಗುರುತಿಸಿ ಅವರ ಸುತ್ತ ಬಂದು ಸೇರಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ತನ್ನ ಆ ಸಹಾಬ್ಯರ ಸಂಘದೊಂದಿಗೆ ಮೆಲ್ಲನೆ ಪರ್ವತದ ಮೇಲೆ ಏರಿಕೊಂಡು ಒಂದು ಸುರಕ್ಷಿತ ಕಣಿವೆಗೆ ತಲುಪಿದರು. ಮಾರ್ಗದಲ್ಲಿ ಮಕ್ಕದ ಒಬ್ಬ ಸರ್ದಾರರಾದ ಉಬೈ ಬಿನ್ ಖಲ್ಫ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಕಂಡರು. ಆತನು ಹಗೆ ಮತ್ತು ಶತ್ರುತ್ವದಲ್ಲಿ ಅಂಧನಾಗಿ ಹೀಗೆ ಹೇಳುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಸಮೀಪಕ್ಕೆ ಧಾವಿಸಿದನು, ಲಾ ನಜೌತು ಇನ್ ನಜಾ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಚಾವಾದರೆ ನಾನು ಬಚಾವಾಗದಂತೆ ಆಗಿದೆ. ಸಹಾಬಿಯರು ಆತನನ್ನು ತಡೆಯಲು ಬಯಸಿದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಹೇಳಿದರು, ಆತನನ್ನು ಬಿಡಿರಿ ಮತ್ತು ನನ್ನ ಸಮೀಪಕ್ಕೆ ಬರಲಿಕ್ಕೆ ಅನುವು ಮಾಡಿಕೊಡಿರಿ. ಆತನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಮೇಲೆ ಹಲ್ಲೆ ನಡೆಸುವ ಯೋಚನೆಯಿಂದ ಅವರ ಸಮೀಪಕ್ಕೆ ತಲುಪಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಒಂದು ಈಟಿಯನ್ನು ತೆಗೆದುಕೊಂಡು ಆತನ ಮೇಲೆ ಹಲ್ಲೆ ನಡೆಸಿದರು. ಅದರಿಂದ ಆತನು ಸುತ್ತಿ ನೆಲಕ್ಕೆ ಬಿದ್ದನು. ಅನಂತರ ಎದ್ದು ಬೊಬ್ಬೆ ಹೊಡೆಯುತ್ತಾ ಮರಳಿ ಓಡಿ ಹೋದನು. ಅಷ್ಟೇನು ಗಾಯಾಳು ಆಗಿರಲಿಲ್ಲ. ಆದರೆ ಆತನು ಮಕ್ಕಾ ತಲುಪುವ ಮೊದಲೇ ಮಣ್ಣು ಪಾಲಾದನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಕಣಿವೆಗೆ ತಲುಪಿದಾಗ ಕುರೈಶಿನ ಒಂದು ಸೇನಾ ತುಕಡಿ ಖಾಲಿದ್ ಬಿನ್ ವಲೀದ್ರ ನೇತೃತ್ವದಲ್ಲಿ ಪರ್ವತವನ್ನೇರಿ ದಾಳಿ ನಡೆಸಲು ಬಯಸಿತ್ತು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಆದೇಶದ ಪ್ರಕಾರ ಹಜರತ್ ಉಮರ್ ರಜಿಯಲ್ಲಾಹು ಕೆಲವು ಮುಹಾಜಿರರನ್ನು ಜೊತೆಗೆ ಸೇರಿಸಿ ಆ ಸೇನೆಯನ್ನು ಎದುರಿಸಿ ಪರಾಜಿತಗೊಳಿಸಿದರು. ಒಂದು ವರದಿಯಲ್ಲಿ ಹೀಗೆ ಬಂದಿದೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಪರ್ವತದ ಮೇಲೆ ಹೋಗಲು ನಿರ್ಧರಿಸಿದಾಗ ಅವರ ಅನುಗ್ರಹಿತ ತಲೆಯಲ್ಲಿ ಆದ ಗಾಯದಿಂದ ರಕ್ತ ಸುರಿದ ಮತ್ತು ಬಲಹೀನತೆ ಉಂಟಾದ ಕಾರಣದಿಂದ ಅವರಿಗೆ ಶಕ್ತಿ ಇರಲಿಲ್ಲ. ಇದನ್ನು ನೋಡಿ ಹಜರತ್ ತಲ್ಹಾ ಬಿನ್ ಉಬೈದುಲ್ಲಾ ರಜಿಯಲ್ಲಾಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ತನ್ನ ಹೆಗಲುಗಳ ಮೇಲೆ ಕುಳ್ಳಿರಿಸಿ ಪರ್ವತದ ಮೇಲಕ್ಕೆ ಕೊಂಡೊಯ್ದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅವರಿಗೆ ಸ್ವರ್ಗ ಖಚಿತವಾಯಿತು ಎಂದು ಹೇಳಿದರು. ಹಜರತ್ ಆಯಿಷಾ ರಜಿಯಲ್ಲಾಹಾ ಹೇಳುತ್ತಾರೆ, ಹಜರತ್ ಅಬೂಬಕರ್ ರಜಿಯಲ್ಲಾಹು ಉಹುದಿನ ದಿನದ ಬಗ್ಗೆ ಪ್ರಸ್ತಾಪಿಸುವಾಗ ಹೀಗೆ ಹೇಳುತ್ತಿದ್ದರು, ಅಂದಿನ ಪೂರ್ತಿ ದಿನ ತಲಹರದ್ದಾಗಿತ್ತು. ಉಹುದ್ ಯುದ್ಧದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹುಗೆ ಗಾಯವಾದ ಘಟನೆಗೆ ಸಂಬಂಧಿಸಿ ಬುಖಾರಿಯ ವರದಿ ಹೀಗಿದೆ. ಹಜರತ್ ಫಾತಿಮಾ ರಜಿಯಲ್ಲಾಹಾ ಗಾಯವನ್ನು ತೊಳೆಯುತ್ತಿದ್ದರು ಮತ್ತು ಹಜರತ್ ಅಲಿ ರಜಿಯಲ್ಲಾಹು ಗುರಾಣಿಯಿಂದ ನೀರನ್ನು ಸುರಿದು ಕೊಡುತ್ತಿದ್ದರು. ನೀರು ಸುರಿಯುವಾಗ ರಕ್ತ ಇನ್ನಷ್ಟು ಹರಿಯುತ್ತಿರುವುದನ್ನು ಹಜರತ್ ಫಾತಿಮಾ ರಜಿಯಲ್ಲಾಹಾ ಕಂಡಾಗ ಅವರು ಗೋಣಿಯ ಒಂದು ತುಂಡನ್ನು ಸುಟ್ಟು ಅದರ ಬೂದಿಯನ್ನು ಗಾಯಕ್ಕೆ ಅಂಟಿಸಿದರು. ಅದರಿಂದ ರಕ್ತ ಸುರಿಯುವುದು ನಿಂತು ಹೋಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಹೇಳಿದರು, ಯಾವ ಸಮುದಾಯ ತನ್ನ ಪ್ರವಾದಿಯನ್ನು ಗಾಯಾಳು ಮಾಡಿತೋ ಮತ್ತು ಅಲ್ಲಾಹನ ಕಡೆಗೆ ಕರೆಯುವ ಪ್ರವಾದಿಯ ಮುಂಭಾಗದ ಹಲ್ಲನ್ನು ಯಾವ ಸಮುದಾಯ ತುಂಡು ಮಾಡಿತೋ ಅದು ಹೇಗೆ ಯಶಸ್ವಿಯಾಗಲು ಸಾಧ್ಯ? ಈ ವಿಷಯ ಮುಂದುವರಿಯುವುದು. ಫಲಸ್ತೀನಿಗಾಗಿ ದುವಾ ಮಾಡಲು ನಾನು ಹೇಳುತ್ತಾ ಬಂದಿದ್ದೇನೆ. ಈಗ ಮುಸ್ಲಿಮರ ಸ್ಥಿತಿ ಹೇಗಿದೆ ಎಂದರೆ, ಫಲಸ್ತೀನನ್ನು ಸಂರಕ್ಷಿಸಲು ಒಗ್ಗಟ್ಟಾಗಿ ನಿಲ್ಲುವ ಬಗ್ಗೆ ಚಿಂತಿಸುವುದಕ್ಕೆ ಬದಲಾಗಿ ಸ್ವತಃ ಮುಸ್ಲಿಮರು ಪರಸ್ಪರ ಯುದ್ಧ ಮಾಡಲು ಆರಂಭಿಸಿದ್ದಾರೆ. ಪಾಕಿಸ್ತಾನ ಮತ್ತು ಇರಾನಿನಲ್ಲಿ ತಕರಾರು ಮತ್ತು ಕಲಹ ಶುರುವಾಗಿದೆ ಎಂದು ಈಗ ಕೇಳಿ ಬರುತ್ತಿದೆ. ಪರಸ್ಪರ ಬಾಂಬ್ ದಾಳಿ ಕೂಡ ಅವರು ನಡೆಸಿರುವರು. ಹೀಗೆ ಇಂತಹ ಅಪಾಯಕರ ಅವಸ್ಥೆ ಉಂಟಾಗುತ್ತಿದೆ. ಅಲ್ಲಾಹನೇ ಈ ಮುಸ್ಲಿಂ ದೇಶಗಳ ನಾಯಕರಿಗೆ ಬುದ್ಧಿ ಮತ್ತು ವಿವೇಕ ದಯಪಾಲಿಸಲಿ. ಅವರಿಗಾಗಿಯೂ ದುವಾ ಮಾಡಿರಿ. ಅಲ್ಲಾಹನ ಅವರಿಗೆ ಅವರ ನಿಜವಾದ ಉದ್ದೇಶ ಮನವರಿಕೆ ಮಾಡಲು ಸೌಭಾಗ್ಯ ನೀಡಲಿ ಮತ್ತು ಅವರು ಒಂದೇ ಉಮ್ಮತ್ ಆಗುವವರಾಗಲಿ. ಜುಮಾ ನಮಾಜ್ ನಂತರ ನಾನು ಇಬ್ಬರ ಜನಾಜಾ ಗಾಯಿಬ್ ಸಹ ನಿರ್ವಹಿಸುವನು. ಮೊದಲನೇ ಪ್ರಸ್ತಾಪ ಸೈಯದ್ ದಾವೂದ್ ಮುಜಫರ್ ಶಾಹ್ ಸಾಹಿಬ್ರ ಪುತ್ರ
ಸೈಯದ್ ಮೌಲೂದ್ ಅಹಮದ್ ಸಾಹೇಬ್ರದ್ದಾಗಿದೆ. ಅವರು ಮುಸ್ಲಿಮೌದ್ ರಜಲಾನ್ಹು ಮತ್ತು ಸಯೀದಾ ಉಮ್ಮೆ ತಾಹಿರ್ ಸಾಹೇಬ್ರ ಮೊಮ್ಮಗನಾಗಿದ್ದರು. ನನ್ನ ಚಿಕ್ಕಮ್ಮನ ಪುತ್ರ ಸಹ ಆಗಿದ್ದರು ಮತ್ತು ನನ್ನ ಪತ್ನಿಯ ಹಿರಿಯ ಸಹೋದರ ಆಗಿದ್ದರು. ಎರಡನೇ ಜನಾಜಾ ಬುರ್ಕಿನಾಫಾಸೋದ ಮಹದಿಯಾಬಾದ್ ಮತ್ತು ಡೋರಿ ರೀಜನಿನ ಜಮಾತ್ ಸದರಾದ ಆಕ್ಮೇದ್ ಆಗ್ ಮೊಹಮ್ಮದ್ ಸಾಹೇಬ್ರದ್ದಾಗಿದೆ. ಅಲ್ಲಾಹನು ಅವರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಅವರ ಮಕ್ಕಳಿಗೂ ಬಂಧುಗಳಿಗೂ ಸಹನೆ ಮತ್ತು ಧೈರ್ಯ ನೀಡಲಿ ಹಾಗೂ ಅವರ ಒಳಿತುಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.